SLN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಆವಣಿ ಜಾತ್ರೆಯಲ್ಲಿ ಬೀರಪ್ಪನಲ್ಲಿ ಗೌಡರ ನರಸಿಂಹಮೂರ್ತಿ ಹಾಗೂ ಮಂಜುಳಾ ದಂಪತಿಗಳಿಂದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ. ಮುಳಬಾಗಿಲು ತಾಲೂಕಿನ ಆವಣಿ ಕ್ಷೇತ್ರದಲ್ಲಿರುವ ಪುರಾಣ ಪ್ರಸಿದ್ಧ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವವು ಅಪಾರ ಭಕ್ತಿಭಾವ ಮತ್ತು ವೈಭವದಿಂದ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದ ಅಂಗವಾಗಿ ದೇವರ ದರ್ಶನಕ್ಕೆ ಸುತ್ತಮುತ್ತಲಿನ ಜಿಲ್ಲೆಗಳು ಹಾಗೂ ನೆರೆಯ ರಾಜ್ಯಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ಧನ್ಯತೆ ಪಡೆದುಕೊಂಡರು. ರಾಮಲಿಂಗೇಶ್ವರ ದೇವಾಲಯದಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಜಾತ್ರೆ ಹಾಗೂ ರಥೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಸುವ್ಯವಸ್ಥಿತ ಅನ್ನಸಂತರ್ಪಣೆ ವ್ಯವಸ್ಥೆ ವಿಶೇಷ ಗಮನ ಸೆಳೆಯಿತು. ಮೀನಾಕ್ಷಿ ಫೌಂಡೇಶನ್ನ ಅಧ್ಯಕ್ಷ ಶಿಡ್ಲಘಟ್ಟ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರು ತಮ್ಮ ಕುಟುಂಬದೊಂದಿಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಭಾಗವಹಿಸಿ ಪುನೀತರಾದರು. ಇನ್ನು ದೇವಾಲಯದ ಆವರಣದಲ್ಲಿ ಲಕ್ಷಾಂತರ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯ ಸೇವೆಗೆ ವಿಶಿಷ್ಟ ಮೆರುಗು ತಂದರು. ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಚಾಲನೆ ನೀಡಿದರು. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಅನ್ನದಾನ ಸೇವೆ ನಡೆಸಿಕೊಂಡು ಬರುತ್ತಿರುವುದನ್ನು ಸ್ಮರಿಸಿದ ನರಸಿಂಹಮೂರ್ತಿ ಅವರು ಆರಂಭದ ದಿನಗಳಲ್ಲಿ ಸಾವಿರಾರು ಮಂದಿಗೆ ಅನ್ನಸಂತರ್ಪಣೆ ಮಾಡುತ್ತಿದ್ದೆವು. ಇಂದು ದೇವರ ಕೃಪೆಯಿಂದ ಲಕ್ಷಾಂತರ ಭಕ್ತರಿಗೆ ಅನ್ನ ಸೇವೆಯನ್ನು ಹಂತ ಹಂತವಾಗಿ ವಿಸ್ತರಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಈ ಪವಿತ್ರ ಕ್ಷೇತ್ರದಲ್ಲಿ ಅನ್ನಸಂತರ್ಪಣೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ. ಅನ್ನದಾನದಲ್ಲಿ ಮಾಡುವುದರಲ್ಲಿ ಇರುವ ತೃಪ್ತಿ ಬೇರೆ ಯಾವುದಲ್ಲೂ ಸಿಗುವುದಿಲ್ಲ ಎಂದು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು. ಮುಂದಿನ ದಿನಗಳಲ್ಲಿ ಶಿಕ್ಷಣ ಸೇರಿದಂತೆ ಆರೋಗ್ಯ ಇನ್ನಿತರ ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಸೇವೆ ಮುಂದುವರಿಸುವ ಉದ್ದೇಶವಿದೆ ಎಂದರು. ರಥೋತ್ಸವದ ವೇಳೆ ಇನ್ನೊಂದು ವಿಶೇಷ ಘಟನೆಗೂ ಸಾಕ್ಷಿಯಾಯಿತು. ನರಸಿಂಹಮೂರ್ತಿ ಅಭಿಮಾನಿಗಳು ತಮ್ಮ ಅಭಿಮಾನ ಹಾಗೂ ಆಶಯವನ್ನು ವಿಭಿನ್ನವಾಗಿ ವ್ಯಕ್ತಪಡಿಸಿದರು. ಅವರು ಬಾಳೆಹಣ್ಣಿನ ಮೇಲೆ ಮುಂದಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಬರೆದು ಅದನ್ನು ಭಕ್ತಿ ಭಾವದಿಂದ ರಥದ ಕಳಶಕ್ಕೆ ಎಸೆದಿದ್ದರು. ಈ ದೃಶ್ಯವನ್ನು ಕಂಡ ಭಕ್ತರು ಹಾಗೂ ಸಾರ್ವಜನಿಕರು ಕುತೂಹಲದಿಂದ ಗಮನಿಸಿ ಅಭಿಮಾನಿಗಳ ಈ ಅನನ್ಯ ಅಭಿವ್ಯಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಕ್ತಿ ಭಾವದೊಂದಿಗೆ ಸಾಮಾಜಿಕ ಸೇವೆ ಮತ್ತು ಸಾರ್ವಜನಿಕ ಬದುಕಿನ ಮೇಲಿನ ನಿರೀಕ್ಷೆಯನ್ನು ಒಟ್ಟುಗೂಡಿಸಿದ ಈ ಘಟನೆ ರಥೋತ್ಸವದ ಸಂಭ್ರಮಕ್ಕೆ ಇನ್ನಷ್ಟು ವಿಶೇಷತೆ ನೀಡಿತು. ಇದರಿಂದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರ ಮೇಲಿನ ಜನರ ವಿಶ್ವಾಸ ಮತ್ತು ಅಭಿಮಾನ ಸ್ಪಷ್ಟವಾಗಿ ವ್ಯಕ್ತವಾಯಿತು. ಅನ್ನಸಂತರ್ಪಣೆ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಮುಳಬಾಗಿಲು ತಹಶೀಲ್ದಾರರು ಹಾಗೂ ತಾಲೂಕು ಆಡಳಿತದ ಸಿಬ್ಬಂದಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸುವ್ಯವಸ್ಥಿತ ಅನ್ನಸಂತರ್ಪಣೆ, ಭಕ್ತರ ಶಿಸ್ತುಬದ್ಧ ಭಾಗವಹಿಸುವಿಕೆ ಮತ್ತು ಭಕ್ತಿ ಭಾವದಿಂದ ಕೂಡಿದ ವಾತಾವರಣದಿಂದ ಈ ವರ್ಷದ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವವು ವಿಶೇಷವಾಗಿ ಗಮನ ಸೆಳೆದಿತ್ತು. ಈ ಸಂದರ್ಭದಲ್ಲಿ ಮೀನಾಕ್ಷಿ ಫೌಂಡೇಶನ್ನ ಮಂಜುಳಾ, ದ್ಯಾವಪ್ಪ, ನಿರಂಜನ್, ಕೃಷ್ಣ, ಹರಿಕೃಷ್ಣ, ಕೋಲಾರ ಯಾದವ ಜಿಲ್ಲಾಧ್ಯಕ್ಷ ಕೊಂಡರಾಜನಹಳ್ಳಿ ಶ್ರೀನಿವಾಸ್, ಯಶವಂತ್, ಚಿಂತಾಮಣಿ ಯಾದವ ಸಂಘದ ಅಧ್ಯಕ್ಷ ಅಶ್ವತ್ಥಪ್ಪ, ಪೂಜರಾಮನಹಳ್ಳಿ ರಮೇಶ್, ಶಿಡ್ಲಘಟ್ಟದ ಕುರುಬರಪೇಟೆ ವೆಂಕಟೇಶ್, ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು. ವರದಿ ಸೋರಕಾಯಲಹಳ್ಳಿ ನವೀನ್ ಕುಮಾರ್ SL. ನಾಡಿನ ಸಮಸ್ತ ಜನತೆಗೆ ಮತ್ತು ದೇಶದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ರೈತರೇ ನಮಗೆ ಬೆನ್ನೆಲುಬು. ಆ ರೈತರಿಗೆ ಎಲ್ಲರಿಗೂ ಸಹ ಇಷ್ಟು ಧಾನ್ಯವನ್ನು ನಮಗೆ ಬೆಳೆದು ಇಲ್ಲಿ ಕಳಿಸಿದ್ದಾರೆ. ಅವರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿ ನಾವು ಆವಣಿ ಅನ್ನಸಂತರ್ಪಣೆ ನಡೆಸ್ತಾ ಇದ್ದೀವಿ. ಆವಣಿ ಕ್ಷೇತ್ರದಲ್ಲಿ ಇದು 15ನೇ ವರ್ಷ. ನಾವು ಫಸ್ಟ್ ವರ್ಷ ಸ್ಟಾರ್ಟ್ ಮಾಡಿದ್ದು 1,000 ಜನಕ್ಕೆ, ಈಗ ಲಕ್ಷಾಂತರ ಜನಗಳಿಗೆ ಅನ್ನಸಂತರ್ಪಣೆಯಲ್ಲಿ ನಡೆಸ್ತಾ ಇದ್ದೀವಿ. ತುಂಬ ಬಡ ಜನಗಳು ಇಲ್ಲಿಂದ ಬರ್ತಾರೆ. ಇಲ್ಲಿಗೆ ಹೋಟೆಲ್ ವ್ಯವಸ್ಥೆ ಇರೋದಿಲ್ಲ ಮತ್ತು ನೀರಿನ ವ್ಯವಸ್ಥೆ ಇರೋದಿಲ್ಲ. ಈ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಎಲ್ಲ ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಸರ್, ಇಲ್ಲಿ ಅನ್ನಸಂತರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರು. ಇಲ್ಲಿ ಜನ ಯಾವ ಸಂಕಲ್ಪ ಹೊತ್ತು ನೀವು ಶಿಡ್ಲಘಟ್ಟ ತಾಲೂಕಿನವರಾಗಿದ್ರು ಕೂಡ ಈ ಭಾಗದಲ್ಲಿ ಒಂದು ಅನ್ನಸಂತರ್ಪಣೆ ಮಾಡ್ತಾ ಇದ್ದಾರೆ? ನಾವು ಅದೇ ಹೇಳಿದ್ವಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ 1000 ಜನಕ್ಕೆ ಒಂದು ಅರ್ಧ ಗಂಟೆಯಲ್ಲಿ
ಖಾಲಿಯಾಗೋಯ್ತು. ಆವತ್ತಿಂದ ನಾವು ಸಂಕಲ್ಪ ಮಾಡಿದ್ವಿ, ಇಲ್ಲೇ ಮಾಡಿ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ. ನಾವು ಬೆಳಗ್ಗೆ 6 ಗಂಟೆಗೆ ಚಾಲನೆ ಮಾಡಿದ್ವಿ, ಸಂಜೆ 6 ಗಂಟೆ ತನಕ ಕೊಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಇದು 15ನೇ ವರ್ಷ. ಕೆಲವು ರಾಜಕಾರಣಿಗಳು ಅವರು ಅನೇಕ ಕಡೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಬೆಳಕಿಗೆ ಬರ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಬಂದ್ಬಿಟ್ಟು ನಮ್ಮ ಕ್ಷೇತ್ರ ಅನ್ನೋದು ಈಗ ಬಂದಿರೋದು 1 ವರ್ಷದಿಂದ ಈಚೆಗಡೆಗೆ. ಈಗ ಇಡೀ ದೇಶನೇ ನಂದು, ಇಡೀ ನಾಡೇ ನಂದು. ಎಲ್ಲ ಕಡೆನೂ ಮಾಡಲಿಕ್ಕೆ ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ. ಆ ಭಗವಂತ ಶಕ್ತಿ ಕೊಟ್ಟಿರೋ ತನಕ ಇಡೀ ದೇಶದಲ್ಲೂ ಮಾಡ್ತಾ ಇರ್ತೀವಿ, ನಾಡಲ್ಲೂ ಮಾಡ್ತಾ ಇರ್ತೀವಿ. ಸರ್ ಏನೆಲ್ಲ ವ್ಯವಸ್ಥೆ ಮಾಡಿದ್ರು ಫುಡ್? ಎಷ್ಟು ಜನಕ್ಕೆ ಏನು? ಇವತ್ತು ಬೆಳಗ್ಗೆ ಚಿತ್ರಾನ್ನ ಸ್ವೀಟು 11 ಗಂಟೆ ತನಕ, ಮತ್ತೆ ಪುಳಿಯೋಗರೆ ಮತ್ತೆ ಸ್ವೀಟ್ ಪೊಂಗಲ್ಲು. ಈಗ ಅನ್ನ ಸಾಂಬಾರು ಮೊಸರನ್ನ ವ್ಯವಸ್ಥೆ ಮಾಡಿದ್ವಿ. ಶಿವರಾತ್ರಿ ಬಿಟ್ಟು ರಥೋತ್ಸವ ನಡೆಯಬೇಕಾದ್ರೆ ಮಾಡ್ತೀವಿ ಸರ್. ಇಲ್ಲಿ ನಮ್ಮ ಅನ್ನಪೂರ್ಣೇಶ್ವರಿ ಏನು ಸರ್ ವಿಶೇಷ? ಅವ್ರನ್ನೇ ಕೇಳಬೇಕು ಏನು ವಿಶೇಷ ಅಂತ ಹೇಳ್ಬಿಟ್ಟು. ಇಲ್ಲಿ ಮತ್ತೆ ಇವರು ನಮ್ಮ 15 ವರ್ಷದಿಂದ ಇವರೇ ನಮಗೆ ಇಲ್ಲೆಲ್ಲ ಮಾಡ್ತಾ ಇರೋದು. ಅವರು 1,000 ಜನಕ್ಕೂ ಅವರೇ ಮಾಡಿಕೊಟ್ಟಿದ್ದು. ಆಮೇಲೆ ಅವರೇ ಈಗ ಇಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ಇವರು ನಮಗೆ ತುಂಬ ವಾಲಂಟಿಯರ್ಸ್ ಆಗಿ ಬಂದು ಕೆಲಸ ಮಾಡ್ತಾರೆ. ಇವ್ರ ಹೆಸರು ರುದ್ರೇಶ್ ಅಂತ ಹೇಳ್ಬಿಟ್ಟು. ನೀವು ಯಾವುದೇ ದೇವಸ್ಥಾನದಲ್ಲಿ ಬರೀ 15 ವರ್ಷದಿಂದ ಮಾಡ್ತಾ ಇದ್ದೀರಿ. ಫಸ್ಟ್ ಮನೆ ಹತ್ರ ಮಾಡಿ ಕಳಿಸ್ಯಾರ. ನಾವು ಒಂದು 1000 ಜನ, 2,000, 3,000 ಜನ. ಒಂದು 8 ವರ್ಷದಿಂದ ಇಲ್ಲೇ 1 ಲಕ್ಷ ಜನ, 2 ಲಕ್ಷ ಜನ, ಎಷ್ಟು ಜನ ಬಂದರೂ ಇಲ್ಲೇ ಮಾಡ್ತಾ ಇದ್ದೀವಿ. ಎಷ್ಟು ಜನ ಬಂದರೂ ಸಂಜೆ 6 ಗಂಟೆ ಗಂಟ ಕೂಡ ವ್ಯವಸ್ಥೆ ಮಾಡ್ತೀವಿ. ಈ ತರ ಸಮಸ್ಯೆ ನೋಡಿದ್ದೀರಾ ಯಾವಾಗನ? ಅಂದರೆ ನಾವು ಇವ್ರನ್ನ ಇವತ್ತೆಲ್ಲ ನೋಡ್ತಾರೆ, ನಾವು ಒಂದು 15-20 ವರ್ಷದಿಂದ ನೋಡ್ತಾ ಇದ್ದೀವಿ. ಅವ್ರು ಇಲ್ಲೇ ಅಂತಲ್ಲ, ಎಲ್ಲಾದರೂ ಅನ್ನದಾನ ಮಾಡ್ತಾನೆ ಇರ್ತಾರೆ. ನಿಮ್ಮ ಹೆಸರು ಹೇಳ್ಬಿಟ್ಟು. ಶ್ರೀನಿವಾಸ್ ಯಾದವ್ ಅಂದ್ಬಿಟ್ಟು ನಮ್ಮದು ಕೋಲಾರ. ಇವರು ನರಸಿಂಹಮೂರ್ತಿ ಅವರು ಭೇಟಿಯಾಗಬೇಕು. ನಾನು ನೆಂಟನ್ನ ಬೆಳೆಸಿದ ಮೇಲೆ 2 ವರ್ಷದಿಂದ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಸುಮ್ಮನೆ ಬಂದು ಪೂಜೆ ಮಾಡಿಕೊಂಡು ಏನಾದರೂ ಹೊರಗಡೆ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ವಿ. ಇದನ್ನು ಇಲ್ಲೇ ಕೊಡ್ತಾ ಇರೋದು ಅಷ್ಟೊಂದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಅವ್ರು ನೆಂಟನ್ನ ಬೆಳೆಸಿದ ಮೇಲೆ ನಾವಿಲ್ಲಿ ಬೆಳಿಗ್ಗೆ ಬಂದುಬಿಟ್ಟು ಎಲ್ಲರಿಗೆಲ್ಲ ಪ್ರಸಾದ ವಿತರಣೆ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಮಾಡ್ಬೋದಾಗಿತ್ತು. ಅವರು ಭಾರತ ದೇಶದಲ್ಲಿ ಎಲ್ಲ ಕಡೆ ಅನುದಾನ ಮಾಡ್ತಾ ಇದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಅಂತಲ್ಲ, ಅವ್ರಿಗೆ ಎಲ್ಲಿ ಅನುದಾನ ನೆಸಿಟಿ ಇದೆ ಅಲ್ಲೆಲ್ಲ ಮಾಡ್ತಾ ಸಿಗುತ್ತೋ ಅಲ್ಲೆಲ್ಲ ಮಾಡ್ತಾ ಇದ್ದೀವಿ. ಮೇನ್ ಉದ್ದೇಶ ಅವ್ರ ಅನುದಾನ. ರಾಮಲಿಂಗೇಶ್ವರ ಸ್ವಾಮಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಕಲ ಸಂಪನ್ನನ್ನು ಕೊಟ್ಟು ಕಾಪಾಡಲಿ. ಈ ದಿನ ನಾವು ಇಲ್ಲಿ ಬೆಳಗ್ಗೆ 6ರಿಂದ ಅನ್ನದಾನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಊಟ ಮತ್ತು ನೀರು ಸಿಗಬೇಕು ಅಂತ ಶುರು ಮಾಡಿದ್ದೀವಿ. ಆಲ್ರೆಡಿ ನೆನ್ನೆ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಿದ್ವಿ. ರಾತ್ರಿ ನಿಲ್ಲಿಸಿ ಮತ್ತೆ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಈ ಆವಣಿ ದೇವಾಲಯದ ಒಂದು ಪ್ರತೀತಿ ಏನು ಮೇಡಮ್? ನಮಗೆ ಪ್ರತೀತಿ ಅಂತ ಏನೂ ಇಲ್ಲ. ನಾವು ಬಂದಾಗ ನೋಡಿದ್ವಿ ಇಲ್ಲಿ ತುಂಬ ನೆಸೆಸಿಟಿ ಇದೆ ಊಟಕ್ಕೆ ಅಂತ. ಆವಾಗಿಂದ ನಮ್ಮ ಮನಸ್ಸಿಗೆ ಬಂದು ಮಾಡಬೇಕು, ಹಸ್ಕೊಂಡು ಹೋಗ್ಬಾರ್ದು ಬಿಸಿಲಲ್ಲಿ ಜನ ಅಂತ. ಆವಾಗಿಂದ ಮಾಡಿದ್ವಿ. ಆವಾಗ ಸ್ವಲ್ಪ ಕಡಿಮೆ ಜನಕ್ಕೆ ಮಾಡ್ತಾ ಇದ್ವಿ. ಬಂದು ವಾಪಸ್ ಹೋದ್ಮೇಲೆ ಬೇಜಾರಾಯಿತು, ಅಯ್ಯೋ ಸ್ವಲ್ಪ ಜನ ತಿಂದರು ಮತ್ತೆ ಶಾರ್ಟೇಜ್ ಆಯಿತು ಅಂತ. ಅದೇ ರೀತಿ ನಾವು ಇಲ್ಲೇ ಮಾಡೋಣ, ಎಷ್ಟು ಜನ ಆದರೂ ಸಾಕು, ಮಾಡ್ತಾ ಇರೋಣ ನಿರಂತರವಾಗಿ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ, ನಾನ್ ಸ್ಟಾಪ್. ಮೇಡಮ್ ಬರೀ ಇದು ಬಂದಾಗ ನೋಡಿದ್ವಿ ಇಲ್ಲಿ ಜನ ಪಾಪ ತುಂಬಾ ಆಯಾಸ ಇದರಿಂದ ಇದು ಮಾಡ್ತಾ ಇದ್ವಿ. ಅವಾಗಿಂದ ಶುರು ಮಾಡ್ಕೊಂಡ್ವಿ. ದೇವ್ರ ಬುದ್ಧಿ ಕೊಟ್ಟಿದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ಹೆಚ್ಚು ಮಾಡಬೇಕು ಅಂದ್ಕೊಂಡಿದ್ವಿ. ಶಕ್ತಿ ಕೊಟ್ಟವ್ರೆ ಮೇನ್ ಆಗಿ ಮಾಡ್ತಾ ಇದ್ವಿ. ದೇವ್ರು ಇನ್ನೂ ಶಕ್ತಿ ಕೊಟ್ಟರೆ ಇನ್ನೂ ಅಷ್ಟೊಂದು ಕಡೆ ಮಾಡೋಣ ಅಂತಿದ್ವಿ. ನಿರಂಜನ್ ಅಂತ. ನಾನು ಹುಟ್ಟಿದಾಗಿಂದ ನನಗೆ ತಿಳುವಳಿಕೆ ಬಂದಾಗಿಂದ ನಮ್ಮ ತಂದೆಯವರ ಸೇವೆಗಳನ್ನು ನಾನು ನೋಡ್ತಾ ಬಂದಿದ್ದೀನಿ. ಆ ಒಂದು ಭಕ್ತರಿಗೆ ನಾವು ಅನ್ನ ಕೊಟ್ಟಾಗ ಆಗೋ ತೃಪ್ತಿ ಎಷ್ಟು ಕೋಟಿ ಹಣ ಮಾಡಿದ್ರು, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಸಿಗಲ್ಲ ನಮಗೆ. ಹಾಗೆ ನಮ್ಮ ತಂದೆ ಈ ಸಂಕಲ್ಪವನ್ನು ನಾನು ಸಹ ನಡೆಸ್ಕೊಂಡು ಹೋಗ್ಬೇಕಂತ ಹಾರೈಸ್ತೀನಿ. ಧನ್ಯವಾದ.